ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯದಿಂದ ಬದುಕು ಬಂಗಾರವಾಯಿತು ಅಂತ ಹೇಳುವ ಅಸಂಖ್ಯಾತ ಜನ ಇದ್ದಾರೆ. ಅದೇ ರೀತಿ ನಮ್ಮ ಅದೃಷ್ಟನೇ ಸರಿಯಿಲ್ಲ, ಅದೆಷ್ಟು ಸಲ ತಿರುಪತಿಗೆ ಹೋಗ್ಬಂದ್ರೂ ಸಹ ನಮ್ಮ ಕಷ್ಟಗಳು ಮಾತ್ರ ತೀರ್ತಿಲ್ಲಲ್ಲ ಅಂತ ಹೇಳೋರು ಇದ್ದಾರೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ನಮ್ಮ ಜನರು ಕಷ್ಟ ಬಂದಾಗ ಮೊದಲು ದೇವರ ಬಳಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದ್ರಲ್ಲೂ ತಿರುಪತಿ ತಿಮ್ಮಪ್ಪನ ಪಾದಾರವಿಂದಗಳಿಗೆ ಹೋಗಿ ನಮಸ್ಕಾರ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಲ್ಲಿ ಹೋದ್ರೆ ಖಂಡಿತವಾಗಿಯೂ ತಿರುಪತಿ ತಿಮ್ಮಪ್ಪ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನ ನೀಡ್ತಾನೆ ಎಂಬುದು ಹಲವಾರು ಬಾರಿ ಸಾಬೀತಾಗಿದೆ. ಆದ್ರೆ ನೀವು ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಹೋಗಿ ಬಂದ್ಮೇಲೂ ಕೂಡ ನಿಮ್ಮ ಕಷ್ಟಗಳು ಪರಿಹಾರವಾಗಿಲ್ಲವೆಂದ್ರೆ ಖಂಡಿತವಾಗಿಯೂ ಅದಕ್ಕೆ ಕಾರಣ ನೀವು ಮಾಡಿದ ಆ 4 ತಪ್ಪುಗಳು. ನಾವು ಮಾಡಿದ ಎಡವಟ್ಟಿನಿಂದಲೇ ತೀರ್ಥಯಾತ್ರೆಯ ಪುಣ್ಯಫಲ ನಮಗೆ ದಕ್ಕೋದಿಲ್ಲ. ವೆಂಕಟೇಶ್ವರನ ದರ್ಶನಕ್ಕೆ ಹೋದಾಗ ನೀವು ಮಾಡಲೇಬಾರದ ಆ 4 ತಪ್ಪುಗಳ ಕುರಿತು ಮಾಹಿತಿಯನ್ನ ಕೊಡ್ತೀವಿ. ಈ 4 ತಪ್ಪಿನಲ್ಲಿ ಒಂದು ತಪ್ಪನ್ನು ನೀವು ಮಾಡಿದ್ರೂ ಕೂಡ ನಿಮಗೆ ತಿಮ್ಮಪ್ಪನ ಅನುಗ್ರಹ ಸಿಗೋದಿಲ್ಲ. ಹಾಗಾದ್ರೆ ಆ 4 ತಪ್ಪುಗಳು ಯಾವುವು? ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋದಾಗ ನೀವು ತಪ್ಪದೆ ಪಾಲಿಸಬೇಕಾದ ಆ ನಿಯಮಗಳು ಏನು ಅನ್ನೋದರ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಹಾಗೂ ತಿಮ್ಮಪ್ಪನಿಗೆ ನಾನಾ ಹೆಸರುಗಳಿವೆ, ನಿಮಗೆ ಇಷ್ಟವಾದ ವೆಂಕಟೇಶ್ವರನ ನಾಮವನ್ನ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ತಪ್ಪು 1, ವರಹನಾಥ ದರ್ಶನಕ್ಕೂ ಮುನ್ನ ತಿಮ್ಮಪ್ಪನ ದರ್ಶನ. ಮೊದಲಿಗೆ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ತಿಮ್ಮಪ್ಪನ ದರ್ಶನವನ್ನ ಮಾಡಲೇಬಾರದು. ಪಟಪಟ ಅಂತ ಮೆಟ್ಟಿಲು ಹತ್ತೋ ಇಲ್ಲ ಸ್ಪೆಷಲ್ ದರ್ಶನ ಟಿಕೆಟ್ ತಗೊಂಡು ಸೀದಾ ವೆಂಕಟೇಶ್ವರನ ಮುಂದೆ ನಿಂತು ಗೋವಿಂದ ಗೋವಿಂದ ಅಂದ್ರೆ ಏನು ಪ್ರಯೋಜನವಿಲ್ಲ. ಯಾಕಂದ್ರೆ ತಿರುಪತಿಗೆ ಹೋಗುವವರು ವೆಂಕಟೇಶ್ವರನಿಗೂ ಮುಂಚೆ ಅಲ್ಲಿರುವ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಹೋಗ್ಬೇಕು. ಒಂದ್ ವೇಳೆ ನೇರವಾಗಿ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ವೆಂಕಟೇಶ್ವರನ ದರ್ಶನದ ಫಲ ನಿಮಗೆ ಸಿಗೋದಿಲ್ಲ. ಅದಕ್ಕೆ ಕಾರಣ ಇದು ವರಾಹನಾಥ ಮತ್ತು ವೆಂಕಟೇಶ್ವರನ ನಡುವೆ ನಡೆದಿರುವ ಒಪ್ಪಂದ. ತಿರುಮಲ ಕ್ಷೇತ್ರ ವೆಂಕಟೇಶ್ವರನದ್ದಲ್ಲ, ಮೂಲತಃ ವರಾಹನಾಥ ಸ್ವಾಮಿಯದ್ದು. ವರಾಹ ಸ್ವಾಮಿ ಅನುಮತಿ ಕೊಟ್ಟು ತಿಮ್ಮಪ್ಪನಿಗೆ ಜಾಗ ಕೊಟ್ಟಿದ್ದ. ಇದಕ್ಕೆ ಪ್ರತಿಯಾಗಿ ವೆಂಕಟೇಶ್ವರ ವರಾಹನಾಥನಿಗೆ 3 ಮಾತನ್ನ ಕೊಡ್ತಾನೆ. ಈ ಕ್ಷೇತ್ರದಲ್ಲಿ ನಿಮಗೆ ಮೊದಲ ಪೂಜೆ, ಮೊದಲ ನೈವೇದ್ಯ ಮತ್ತು ಭಕ್ತರಿಂದ ಮೊದಲ ದರ್ಶನ ಅಂತ. ಈ ಕುರಿತು ಒಂದು ಒಪ್ಪಂದವನ್ನ ಬರೆದುಕೊಟ್ಟಿರ್ತಾನೆ ವೆಂಕಟೇಶ್ವರ. ಈ ಪತ್ರ ಈಗಲೂ ಕೂಡ ಇದೆ. ಬೆಟ್ಟದ ಮೇಲಿರುವ TTDಯ ಮ್ಯೂಸಿಯಂಗೆ ಹೋದ್ರೆ ಅಲ್ಲಿ ಈ ಒಪ್ಪಂದದ ಪತ್ರವನ್ನ ನೋಡಬಹುದು. ಹೀಗಾಗಿ ತಿರುಪತಿಗೆ ಹೋಗುವ ಯಾರೇ ಆಗ್ಲಿ ವೆಂಕಟೇಶ್ವರನಿಗೂ ಮುಂಚೆ ವರಾಹನಾಥ ಸ್ವಾಮಿ ದರ್ಶನವನ್ನ ಪಡೆದರಷ್ಟೇ ತೀರ್ಥಯಾತ್ರೆಯ ಫಲ ಸಿಗುತ್ತದೆ. ವೆಂಕಟೇಶ್ವರ ಹೇಳಿದ ಈ 3 ಮಾತುಗಳಲ್ಲಿ 2 ತಪ್ಪದೆ ಈಗಲೂ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಅರ್ಚಕರು. ಮೊದಲ ಪೂಜೆ ಮತ್ತು ಮೊದಲ ನೈವೇದ್ಯ ವರಾಹನಾಥ ಸ್ವಾಮಿಗೆ ನಡೀತಾ ಇದೆ. ಆದ್ರೆ ದರ್ಶನದ ವಿಚಾರದಲ್ಲಿ ಮಾತ್ರ ಇದು ಪಾಲನೆಯಾಗ್ತಾ ಇಲ್ಲ. ಇನ್ಮುಂದೆ ನೀವೇನಾದ್ರೂ ತಿರುಪತಿಗೆ ಹೋದ್ರೆ ಮೊದಲಿಗೆ ವರಾಹನಾಥ ಸ್ವಾಮಿಯ ದರ್ಶನವನ್ನ ಪಡೆದು ನಂತರ ಗೋವಿಂದನ ದರ್ಶನವನ್ನ ಪಡೆಯಿರಿ. ತಪ್ಪು 2, 6 ತಿಂಗಳಿಗೂ ಮುನ್ನ ನವವಿವಾಹಿತರು ಬರುವುದು. ಇನ್ನು ತಿರುಪತಿಗೆ ಹೋದಾಗ ಪಾಲಿಸಲೇಬೇಕಾದ 2 ವಿಚಾರ ಏನಂದ್ರೆ, ನವವಿವಾಹಿತರು ಈ ಬೆಟ್ಟಕ್ಕೆ ಖಂಡಿತವಾಗಿಯೂ ಹೋಗಬೇಡಿ. ಒಂದ್ ವೇಳೆ ಹೋದ್ರೆ ನಿಮಗೆ ಯಾತ್ರಾ ಫಲ ಖಂಡಿತವಾಗಿಯೂ ಸಿಗೋದಿಲ್ಲ. ಮದುವೆಯಾದ ಮೊದಲ 6 ತಿಂಗಳಲ್ಲಿ ಇಲ್ಲಿಗೆ ಬರಲೇಬಾರದು. ಇಲ್ಲಿ ಬ್ರಹ್ಮಚಾರ್ಯವನ್ನ ಪಾಲಿಸಲೇಬೇಕು. ಬೆಟ್ಟದ ಮೇಲೆ ಹೋದಾಗ ಚಿತ್ರವಿಚಿತ್ರವಾಗಿ ಇರೋದು, ಚಿತ್ರವಿಚಿತ್ರವಾದ ಬಟ್ಟೆಯನ್ನ ಧರಿಸೋದು, ಮೋಹಕ್ಕೊಳಗಾಗುವ ತಪ್ಪುಗಳನ್ನು ಮಾಡಲೇಬಾರದು. ಮದುವೆ ಮೊದಲ 6 ತಿಂಗಳಲ್ಲಿ ನವವಿವಾಹಿತರ ನಡುವೆ ಮೋಹ ಆಕರ್ಷಣೆ ಜಾಸ್ತಿಯಾಗಿರುತ್ತದೆ. ಹೀಗಾಗಿ ಬೆಟ್ಟದ ಮೇಲೆ 6 ತಿಂಗಳ ನಂತರ ಹೋಗುವುದೇ ನವವಿವಾಹಿತರಿಗೆ ಲೇಸೆಂದು ಪುರಾಣಗಳು ಹೇಳಿವೆ. ಸ್ವತಃ ವೆಂಕಟೇಶ್ವರ ಸ್ವಾಮಿ ಕೂಡ ಮದುವೆಯಾದ ನಂತರ 6 ತಿಂಗಳ ಕಾಲ ಬೆಟ್ಟದ ಕೆಳಗಿದ್ದ ಮುನಿಗಳ ಆಶ್ರಮದಲ್ಲಿ ವಾಸವಾಗಿದ್ರು. ನಂತರ ಅವರು ಬೆಟ್ಟದ ಮೇಲೆ ಬಂದು ವಾಸವಿದ್ದರು ಎಂದು ಹೇಳಲಾಗುತ್ತೆ. ಹೀಗಾಗಿ ಮದುವೆಯಾದ ನವವಿವಾಹಿತರು ಇದೊಂದು ರೊಮ್ಯಾಂಟಿಕ್ ಟ್ರಿಪ್ ಅಂತ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಬರುವುದು ಖಂಡಿತವಾಗಿಯೂ ತಪ್ಪು ಎಂದು ಹೇಳಲಾಗುತ್ತೆ. ಇಂದಿಗೂ ಕೂಡ ನವವಿವಾಹಿತರು ಪ್ರೈವೇಸಿಗಾಗಿ ದೇವರ ದರ್ಶನದ ಹೆಸರಿನಲ್ಲಿ ತಿರುಪತಿಗೆ ಬರ್ತಾರೆ. ಹೀಗಾಗಿ ಒಂದು ವೇಳೆ ನೀವು ಈ ರೀತಿ ಹೋಗಿದ್ದಲ್ಲಿ ನಿಮಗೆ ಪುಣ್ಯದ ಬದಲು ಹೆಚ್ಚಾಗಿ ಕಷ್ಟಗಳೇ ಬರುತ್ತವಂತೆ. ತಪ್ಪು 3,
ಅಡ್ಡದಾರಿಯಿಂದ ತಿಮ್ಮಪ್ಪನ ದರ್ಶನ ಮಾಡುವುದು. ಇನ್ನು ಮೂರನೆಯದಾಗಿ ನಾವು ಮಾಡುವ ದೊಡ್ಡ ತಪ್ಪು ಏನಂದ್ರೆ ಸಾಮಾನ್ಯ ಭಕ್ತಾಭಿಮಾನಿಗಳಂತೆ ಸಾವಿರಾರು ಮೆಟ್ಟಿಲುಗಳನ್ನ ಹತ್ತಿಕೊಂಡು ತಿಮ್ಮಪ್ಪನ ದರ್ಶನವನ್ನ ಮಾಡುವುದನ್ನ ಬಿಟ್ಟು ಬೇರೆ ದೊಡ್ಡ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ನಿಂದ ವಿಶೇಷ ಅತಿಥಿಗಳಂತೆ ಹೋಗಿ ದೇವರ ದರ್ಶನವನ್ನ ಪಡೆದುಕೊಂಡು ಬರ್ತಾರೆ. ಈ ಬುಕಿಂಗ್ ದೇವರ ದರ್ಶನ ಮಾಡುವುದು ಖಂಡಿತವಾಗಿಯೂ ನಿಮಗೆ ಯಾವುದೇ ಪುಣ್ಯ ಲಾಭವನ್ನ ತರೋದಿಲ್ಲ. ಯಾಕಂದ್ರೆ ನಿಮ್ಮಂತೆ ಲಕ್ಷಾಂತರ ಮಂದಿ ಭಕ್ತಾಭಿಮಾನಿಗಳು ದೇವರನ್ನ ಕಾಣಲು ಸರಿಯಾದ ಮಾರ್ಗದಲ್ಲಿ ಬರ್ತಿರ್ತಾರೆ. ನೀವು ವಾಮ ಮಾರ್ಗವನ್ನು ಅನುಸರಿಸೋದ್ರಿಂದ ಭಗವಂತ ನಿಮ್ಮನ್ನು ಅನುಗ್ರಹಿಸೋದಿಲ್ಲ. ಹೀಗಾಗಿ ಸರಿಯಾದ ಮಾರ್ಗದಲ್ಲಿ ಹೋಗಿ ದೇವರ ಆಶೀರ್ವಾದ ಪಡೆಯಿರಿ. ಖಂಡಿತವಾಗಿಯೂ ನಿಮಗೆ ಯಾತ್ರಾ ಫಲ ಲಭಿಸುತ್ತದೆ. ಹೀಗಾಗಿ ಭಕ್ತಿಯಲ್ಲಿ ಹೋಗಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ವೆಂಕಟೇಶ್ವರನ ದರ್ಶನವನ್ನ ಪಡೆಯಿರಿ. ತಪ್ಪು 4, ದೇಗುಲದ ರಥ ಬೀದಿಯಲ್ಲಿ ಚಪ್ಪಲಿ ಧರಿಸುವುದು. ಇನ್ನು 4ನೇಯದಾಗಿ ತಿರುಪತಿ ಬೆಟ್ಟಕ್ಕೆ ಹತ್ತುವ ಸಂದರ್ಭದಲ್ಲಿ ನಮಗೆ 4 ಬೀದಿಗಳು ಕಾಣಿಸುತ್ತವೆ. ಸ್ವತಃ ಶ್ರೀ ರಾಮಾನುಜಾಚಾರ್ಯರೇ ಹೇಳಿದಂತೆ ಈ ಬೆಟ್ಟ ಸಾಲಿಗ್ರಾಮದ ಸ್ವರೂಪ. ಸಾಲಿಗ್ರಾಮವನ್ನು ನಾವು ಮಹಾವಿಷ್ಣುವೆಂಬ ಪೂಜ್ಯ ಭಾವನೆಯಿಂದ ಪೂಜಿಸ್ತೀವಿ. ಹೀಗಾಗಿ ಇಲ್ಲಿ ಚಪ್ಪಲಿಯನ್ನ ಹಾಕೊಂಡು ನಡೆದುಕೊಂಡು ಹೋಗೋದು ಖಂಡಿತವಾಗಿಯೂ ನಿಮಗೆ ಪೂಜಾ ಫಲವನ್ನ ತಂದು ಕೊಡೋದಿಲ್ಲ. ಸ್ವತಃ ರಾಮಾನುಜಾಚಾರ್ಯರೇ ಇಲ್ಲಿ ಕಾಲಿನಿಂದ ನಡೆಯದೆ ಮಂಡಿಯಿಂದ ನಡೆದುಕೊಂಡು ಬೆಟ್ಟವನ್ನ ಹತ್ತಿದ್ರು. ಇಲ್ಲಿ ಕೆಲವರು ಇದನ್ನು ಈಗಲೂ ಕೂಡ ಅನುಸರಿಸ್ತಾ ಇದ್ದಾರೆ. ಆದ್ರೆ ಹೆಚ್ಚಿನ ಮಂದಿ ಇದನ್ನು ಅನುಸರಿಸ್ತಾ ಇಲ್ಲ. ಇದನ್ನು ಕೂಡ ಅನುಸರಿಸಿದರೆ ಖಂಡಿತವಾಗಿಯೂ ನಿಮಗೆ ಪುಣ್ಯ ಫಲ ದೊರೆಯುತ್ತದೆ. ಇನ್ನು ರಾಮಾನುಜಾಚಾರ್ಯರು 2 ನಿಯಮವನ್ನ ಮಾಡಿದ್ದಾರೆ. ಭಕ್ತರಿಗೆ ವೆಂಕಟೇಶ್ವರನ ಸುತ್ತಲೂ ಇರುವ 4 ರಥಬೀದಿಗಳಲ್ಲಿ ಚಪ್ಪಲಿ ಧರಿಸಿ ನಡೆಯಲೇಬಾರದು. ಇನ್ನು 2ನೇ ನಿಯಮ ಅಂದ್ರೆ ಬೆಟ್ಟದ ಮೇಲೆ ಹೆಂಗಸರೇ ಆಗ್ಲಿ ಅಥವಾ ಗಂಡಸರೇ ಆಗ್ಲಿ ಮುಡಿಗೆ ಹೂವನ್ನ ಧರಿಸಬಾರದು. ಬೆಟ್ಟದ ಮೇಲೆ ಸ್ವಾಮಿಯನ್ನ ಬಿಟ್ಟು ಇನ್ಯಾರು ಕೂಡ ಹೂವನ್ನ ಧರಿಸಬಾರದು. ಯಾಕಂದ್ರೆ ಇಲ್ಲಿ ಬರೋ ಪ್ರತಿ ಹೂ ಸ್ವಾಮಿಗೆ ಅರ್ಪಿತ ಅನ್ನೋ ಕಾರಣಕ್ಕೆ. ಬೇರೆ ದೇವಸ್ಥಾನಗಳಲ್ಲಿ ಹೂವನ್ನ ಭಕ್ತರಿಗೆ ಕೊಡಲಾಗುತ್ತೆ. ಆದ್ರೆ ತಿರುಪತಿಯಲ್ಲಿ ಮಾತ್ರ ದೇವರಿಗೆ ಮುಡಿಸಿದ್ದ ಹೂವನ್ನ ಭಕ್ತರಿಗೆ ಕೊಡೋದಿಲ್ಲ. ಒಣಗಿದ ಹೂವನ್ನು ಕೂಡ ಯಾರಿಗೂ ಗೊತ್ತಾಗದ ಜಾಗಕ್ಕೆ ಹೋಗುವ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ತೀರ್ಥ ಕ್ಷೇತ್ರಕ್ಕೆ ಇಂತಹದ್ದೊಂದು ನಿಯಮಗಳಿವೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಹೀಗೆ ಈ 4 ತಪ್ಪುಗಳನ್ನ ಮಾಡದೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಿಮ್ಮ ಬದುಕು ಬಂಗಾರವಾಗಲಿದೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಒಮ್ಮೆ ರೀಕಾಲ್ ಮಾಡ್ತೀವಿ ನೋಡಿ. 1, ವೆಂಕಟೇಶ್ವರನ ದರ್ಶನಕ್ಕೂ ಮುನ್ನ ವರಾಹನಾಥ ಸ್ವಾಮಿಯ ದರ್ಶನವನ್ನ ಮಾಡಬೇಕು. 2ನೇಯದಾಗಿ ನವವಿವಾಹಿತರು 6 ತಿಂಗಳವರೆಗೂ ದೇವಸ್ಥಾನಕ್ಕೆ ಬರಬಾರದು. 3ನೇಯದಾಗಿ ಅಡ್ಡದಾರಿಯಿಂದ ತಿಮ್ಮಪ್ಪನ ದರ್ಶನವನ್ನ ಮಾಡಬಾರದು. 4ನೇಯದಾಗಿ ತಿಮ್ಮಪ್ಪನ ದೇಗುಲದ ರಥಬೀದಿಯಲ್ಲಿ ಚಪ್ಪಲಿಯನ್ನ ಧರಿಸಲೇಬಾರದು. ಇವಿಷ್ಟನ್ನು ಅನುಸರಿಸಿ ನಂತರ ತಿಮ್ಮಪ್ಪನ ದರ್ಶನವನ್ನ ಪಡೆದರೆ ಮಾತ್ರ ತಿಮ್ಮಪ್ಪನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.